ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರುಜಿ ಅವರು ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಈಗಾಗಲೇ ನಿಮಗೆ ಕ್ಲಾಸಸ್ ಯಾವಾಗಿಂದ ಶುರು ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀವಿ. ಡಿಸೆಂಬರ್ 1ನೇ ತಾರೀಕಿಂದ 110ನೇ ಬ್ಯಾಚಸ್ ಶುರು ಆಗ್ತಿದೆ. ಜ್ಯೋತಿಷ್ಯ ಶಾಸ್ತ್ರವನ್ನು ಯಾರಿಗೆಲ್ಲ ಕಲಿಬೇಕು ಅಂತ ಆಸಕ್ತಿ ಇದೆ, ಸಾಮಾನ್ಯವಾಗಿ ಆಸಕ್ತಿ ಕಮ್ಮಿ, ಆದರೆ ನಮ್ಮ ಕಾರ್ಯಕ್ರಮ ನೋಡಿದ್ರೆ ಜ್ಯೋತಿಷ್ಯ ಕಲಿಯೋಕ್ಕೆ ಆಸಕ್ತಿ ಕಮ್ಮಿ ಅಲ್ಲ. ಸೊ ಎರಡು ಕಾರಣ ಇದೆ ಜ್ಯೋತಿಷ್ಯ ಕಲಿಯೋಕ್ಕೆ ಆಸಕ್ತಿ ಇಲ್ಲದೆ ಇರೋದು. ಒಂದು ಯಾರೋ ಒಬ್ರು ಅವ್ರಿಗೆ ತಲೆಯಲ್ಲಿ ತುಂಬಿಸ್ಬಿಟ್ಟಿರ್ತಾರೆ, ಅಲ್ಲಿ ದೇವಸ್ಥಾನದ ಅರ್ಚಕರು ಇರ್ಬೋದು, ಅಲ್ಲಿ ಯಾರಾದ್ರೂ ಒಬ್ರಿಗೆ ನಿಂಗೆ ಮಾಡೋ ಕೆಲಸ ಇಲ್ವೇನೋ ಅಂತ ಹೇಳ್ಕೊಂಡು. ಸೊ ಹಿಂದೂ ಧರ್ಮದಲ್ಲಿ ಒಂದು ರೂಲ್ ಇದ್ದಿದ್ರೆ ಚೆನ್ನಾಗಿರೋದು. ನಮ್ಮ ಹಿಂದೂ ಧರ್ಮ ಬೆಳೆಯೋಕ್ಕೆ ಭಾಳ ಇಂಪಾರ್ಟೆಂಟ್ ಆಗಿ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ಹೇಳಬೇಕು ಅಂತಂದರೆ, ಎಲ್ಲರೂ ಜ್ಯೋತಿಷ್ಯ ಕಲ್ತಿದ್ರೆ ಇವತ್ತೇನು ಹಿಂದೂ ಧರ್ಮದ ಒಂದು ಉದ್ಧಾರ ಆಗ್ತಾ ಇತ್ತೇನೋ ಅಂತ ಅನಿಸುತ್ತೆ. ಯಾಕೆಂದರೆ ಸಾಮಾನ್ಯವಾಗಿ ಒಂದು ದೇಶದಿಂದ ಇನ್ನೊಂದು ದೇಶ ಪಂದ್ಯಾವಳಿ ಆಗಬೇಕು ಅಂತಂದರೆ ಇಲ್ಲಿಂದ ಒಂದು ತಂಡ ಹೋಗಬೇಕು. ತಂಡ ಅಂತ ಕರಿತೀವಿ, ಟೀಮ್ ಅಂತ ಕರಿತೀವಿ. ಸೊ ನಮ್ಮ ಭಾರತದ ತಂಡದಲ್ಲಿ ನಾವು ಸೆಲೆಕ್ಟ್ ಮಾಡಿ ಸಖತ್ತಾಗಿ ಆಡೋರು, ಬೌಲರು, ಅದು ಇದು ಯಾವುದೋ ಒಂದು ಫುಟ್ಬಾಲ್ ಇದ್ದರೆ ಚೆನ್ನಾಗಿ ಗೋಲ್ ಕೀಪರು, ಅವರು ಇವರೆಲ್ಲ ನೋಡಿ ಕಳಿಸ್ತೀವಿ ಟೀಮ್. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಪ್ರಾಬ್ಲಮ್ ಏನು ಅಂದರೆ ನಮ್ಮಲ್ಲಿ ಟೀಮ್ ಇಲ್ಲ, ಸಂಘ ಇಲ್ಲ. ಸೊ ನಮ್ದೊಂದು ಸಂಘ ಮಾಡಿದ್ರೆ ಆ ಸಂಘಕ್ಕೆ ಅದೇ ಸಂಘದವ್ರು ಇನ್ನೊಂದು ಸಂಘದವ್ರು ಕಾಲಿಳಿಯೋದು, ಸಂಘದವರು ಕಾಲಿಳಿತಕ್ಕಂಥ ವಿಚಾರ. ಸೊ ಇನ್ನು ಉಳಿದಿರೋದು ಒಂದೇ, ಈ ಧರ್ಮನ ನಂಬಬೇಕು ಅಥವಾ ಈಗ ಯಾಕಂದರೆ ನಾನು ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನನ್ನ 65,000 ಜನ ವಿದ್ಯಾರ್ಥಿಗಳಿಗೆ ಹೋಗ್ಬಿಟ್ಟು ಕೇಳಿಬಿಟ್ಟು ಜ್ಯೋತಿಷ್ಯ ನಿಜಾನ ಸುಳ್ಳ ಅಂತ ಸೈಡ್ಗಿಡೋಣ. ಹಿಂದೂ ಧರ್ಮ ಮುಂಚೆ ಹೇಗೆ ಅನ್ನಿಸ್ತು ಜ್ಯೋತಿಷ್ಯ ಕಲಿಯೋಕ್ಕಿಂತ ಮುಂಚೆ, ಜ್ಯೋತಿಷ್ಯ ಕಲ್ತಾದ್ಮೇಲೆ ಹಿಂದೂ ಧರ್ಮದ ಮೇಲೆ ಏನು ನಿನಗೆ ನಂಬಿಕೆ ಬಂತು ಅಂತಂದರೆ ಫುಲ್ ಎಕ್ಸಲೆಂಟ್ ನಮ್ಮ ಹಿಂದೂ ಧರ್ಮ ಅಂತಾರೆ. ಇದನ್ನು ತುಂಬ ಜನ ವೀಕ್ಷಕರಾಗಲಿ ಈಗ ಕರೆ ಮಾಡ್ತಾರಲ್ಲ, ಕಾಕಂಬಿ ಗೋಡಂಬಿ ಅಂತ ಕರೆ ಮಾಡ್ತಾರೆ ಸುಮ್ಮನೆ. ನಮ್ಮ ಮಗಂದು ಯಾವಾಗ ಆ ಕರೆ ಮಾಡಿದವ್ರನ್ನೆಲ್ಲ ನಾನು ಜಾಸ್ತಿ ಎಂಟರ್ಟೈನ್ ಮಾಡಲ್ಲ. ಯಾಕಂದರೆ ಅವರೆಲ್ಲ ಸೀರಿಯಸ್. ಈಗ 1 ನಿಮಿಷದಲ್ಲಿ ಏನು ಭವಿಷ್ಯ ಹೇಳೋಕ್ಕಾಗತ್ತೆ? ಅದು ತಿಳ್ಕೊಂಡು ಏನು ಚೇಂಜಸ್ ಮಾಡ್ತಾರೆ? ಡೀಟೇಲಿಂಗ್ ಇಂಪಾರ್ಟೆಂಟ್ ಅಲ್ವಾ? ಈಗ ಅವ್ರು ಕೇಳೋದೇನು, ಮದುವೆ ಆಗ್ತಲ್ಲ ಯಾವಾಗ ಆಗುತ್ತಾ, ಇಂಥ ಟೈಮಲ್ಲಿ ಆಗುತ್ತೆ ಅಷ್ಟೇ. ಮದುವೆ ಜೀವನ ನೋಡಬೇಕು ಅಂದರೆ ಅವರ ಜಾತಕ ತಗೊಂಡು ಅವ್ರದ್ದು ಮಿಲನ ಮಾಡಿ ನೋಡಬೇಕು. ತುಂಬ ಜನ ತಪ್ಪು ತಿಳ್ಕೊಂಡಿದ್ದೀರಾ ವೀಕ್ಷಕರೇ. ಮಾರ್ಕೆಟಲ್ಲಿ ಪಂಚ ಹಾಕ್ಕೊಂಡು, ವಿಭೂತಿ ಹಾಕ್ಕೊಂಡು, ನಾಮಗಳು ಹಾಕ್ಕೊಂಡು ಕೂತಿರ್ತಾರಲ್ಲ, ಅವ್ರಿಗೆ ಜ್ಯೋತಿಷ್ಯನೇ ಬರಲ್ಲ. ಅವ್ರು ಏನು ಬೇಕಾದ್ರೂ ಅಂದ್ಕೊಳ್ಳಿ, ಯಾಕೆಂದರೆ ಸತ್ಯ ಇದು 100ಕ್ಕೆ 100 ಗ್ರಹಗಳ ಮೇಲೆ, ಜಾತಕದ ಮೇಲೆ ಏನು ಸತ್ಯ ಇದೆಯೋ ಅದು ಸತ್ಯ. ಅವ್ರು ಹೇಳೋದು ಒಂದೇ, ಮದುವೆ ಆಗಿಲ್ಲ ಅಂತಂದರೆ 7ನೇ ಮನೆ ನೋಡ್ತಾರೆ, 8ನೇ ಮನೆ ನೋಡ್ತಾರೆ, ಅದು ಅಲ್ಲೇನಾದ್ರು ಮಂಗಳ, ರಾಹು, ಶನಿ, ಕೇತು ಕೂತ್ಕೊಂಡ್ಬಿಟ್ರೆ ಇವರಿಂದ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಅದನ್ನು ತಿಳ್ಕೊಳ್ಳೋಕ್ಕೆ ಅವ್ರ ಹತ್ರ ಹೋಗ್ಬೇಕು ನೀವು. ನಿಮ್ಮ ಜಾತಕ, ನಿಮ್ಮ ಕುಂಡ್ಲಿ ನೀವೇನು ಹತ್ರದಲ್ಲಿ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ 7ನೇ ಮನೇಲಿ ಯಾವುದಿದೆ ಅಂತ. ಇನ್ನು ಅದು ಬಿಟ್ಟರೆ ಇನ್ನೇನು ಹೇಳಿದ್ದಾರೆ ಕೇಳೋಣ. ಅದು ಬಿಟ್ಟರೆ ಅಲ್ಲಿ ಯಾರೂ ಇಲ್ಲ ಅಂದರೆ ಅವಾಗ ಏನು ಮಾಡ್ತಾರೆ, ಶನಿ ದೃಷ್ಟಿ ಬಿದ್ದಿದೆ, ರಾಹು ದೃಷ್ಟಿ ಬಿದ್ದಿದೆ, ಕೇತು ದೃಷ್ಟಿ ಬಿದ್ದಿದೆ, ಇರೋದು 12 ಮನೆ, 9 ಗ್ರಹ ಕಲಿಯೋಕ್ಕೆ ಏನು 20 ವರ್ಷ ಬೇಕಾ? ನಾನು ಕೇಳೋದು, ಎಷ್ಟು ಮನೆಗಳಿದಪ್ಪ? ರಾಶಿಗಳೆಷ್ಟು? 12 ರಾಶಿ. ಎಷ್ಟು ಮನೆಗಳಿದಾವೆ? ಇದು ಎಷ್ಟು ಗ್ರಹಗಳಿದಾವೆ? 9. 27 ನಕ್ಷತ್ರ. ಇದು ಬಿಟ್ಟು ಬೇರೆ ಏನಾರು ಇದ್ರೆ ಹೇಳ್ರಿ ಅಷ್ಟೇ. ಇನ್ನಿರೋದು ಪಂಚಾಂಗದಲ್ಲಿ 5: ಒಂದು ದಿನ, ಒಂದು ತಿಥಿ, ಒಂದು ಕರ್ಣ, ಒಂದು ಯೋಗ, ಒಂದು ನಕ್ಷತ್ರ. 5. ಇದು ಎವ್ರಿ ಡೇ ಆಕಾಶದಲ್ಲಿ ಯಾವ್ಯಾವ ತಿಥಿ ಆಗ್ತಾ ಇರುತ್ತೆ, ಅದು ಒಂದು ಸೀಕ್ವೆನ್ಸಲ್ಲಿ ಬರ್ತಾ ಇರುತ್ತೆ. ಅದನ್ನು ಕಲಿಯೋಕ್ಕೆ ಏನು ಅಷ್ಟೊಂದು ಬಿಲ್ಡಪ್. ಇವತ್ತು ನಾನು ಯಾವುದೋ ಚಾನಲ್ ನೋಡ್ತಾ ಇದ್ದೆ, ಸೈಡಲ್ಲಿ ಹಾಕವ್ರೆ ಇವತ್ತು ದಿನ ಪಂಚಾಂಗ ಅಂತ. ತಿಳಿದೇ ಇರೋರಿಗೆ ಅದು ಏನು ಗೊತ್ತಾಗುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನನಗೆ ಇವತ್ತಿನ ತಿಥಿ ಇದು, ಓಕೆ, ಇವತ್ತಿನ ಪಂಚಾಂಗ ಇದು, ಆಯಿತು, ಅರ್ಥ ಆಯಿತು.
ಇವತ್ತು ನಂದು ನಾರ್ಮಲ್ ಡೇ, ಆಫೀಸ್ಗೆ ಹೋಗ್ಬೇಕು, ಅದನ್ನು ತಿಳ್ಕೊಂಡು ನಾನು ಏನು ಮಾಡಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಕರೆಕ್ಟ್ ಅಲ್ವಾ? ಹೌದು. ಇವತ್ತು ದಿನದ ಪಂಚಾಂಗ ಹಾಕಿದ್ರೆ ಅದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂತ ನನಗೆ ಈಗಲೂ ಗೊತ್ತಾಗಿಲ್ಲ, ನನಗೆ ಈಗಲೂ ಅರ್ಥ ಆಗಿಲ್ಲ. ನಾನು ಡೈಲಿ ಹಾಕ್ಬೋದು ಟೈಮ್ ಪಾಸ್ಗೆ, ಇವತ್ತು ಇಂಥ ತಿಥಿ, ಇಂಥ ಕರ್ಣ, ಇಂಥ ಯೋಗ, ಇಂಥ ನಕ್ಷತ್ರ, ಇವತ್ತಿನ ರಾಹುಕಾಲದಿಂದ ಗುಳಿಕ ಕಾಲ ಇಷ್ಟು. ಎಷ್ಟು ಜನ ರಾಹುಕಾಲದಲ್ಲಿ ಟ್ರಾವೆಲ್ ಮಾಡ್ತಾನೆ ಇರ್ತಾರೆ, ಎಷ್ಟು ಜನ ರಾಹುಕಾಲದಲ್ಲಿ ಊಟ ಮಾಡ್ತಾ ಇರ್ತಾರೆ ಮಧ್ಯಾಹ್ನ. ಈಗ ಅದೆಲ್ಲ ನೋಡೋಷ್ಟು ಟೈಮೇ ಯಾರಿಗಿರಲ್ಲ, ನೋಡೋದು ಇಲ್ಲ. ಎಸ್, ನಾನು ಇವತ್ತು ನೋಡ್ತಾ ಇದ್ದೀನಿ ಕೆಲವು ಚಾನೆಲ್ಗಳಲ್ಲಿ ಪಂಚಾಂಗ ಹಾಕೊಂಡು ಕೂತಿದ್ರೆ ಏನು ಯೂಸ್ ಏನು? ವಾಟ್ ಈಸ್ ದಿ ಯೂಸ್ ಆಫ್ ಇಟ್? ಅಲ್ಲಿ ಕೂತಿರೋರು ಹೇಳಬೇಕು, ವಾಟ್ ಈಸ್ ದಿ ಯೂಸ್ ಆಫ್ ಪುಟಿಂಗ್ ಪಂಚಾಂಗ? ಹಬ್ಬಗಳು, ಇದು ಒಂದು ಗೃಹ ಪ್ರವೇಶಕ್ಕೆ ಅಥವಾ ಒಂದು ಮದುವೆಗೆ ಅಥವಾ ಇನ್ನೊಂದೇನೋ ನಾಮಕರಣಕ್ಕೆ ಪಂಚಾಂಗನ ನೋಡಿ ಒಳ್ಳೆ ದಿವಸ, ಒಳ್ಳೆ ವಾರ, ಒಳ್ಳೆ ಶುಭ ದಿನ, ಶುಭ ವಾರ ಅದೆಲ್ಲ ಹೇಳ್ತಾರಲ್ಲ ಪಂಚಾಂಗದಲ್ಲಿ. ಶುಭ ಕರ್ಣ, ಶುಭ ಯೋಗ, ಏವಂ ಗುಣ ಅಂತ ಹೇಳ್ತಾರಲ್ಲ, ಅದಕ್ಕೆ ಕರೆಕ್ಟ್. ಒಂದು ಮನೆಯಲ್ಲಿ ಹಬ್ಬಗಳು ಬಿಟ್ಟರೆ ಶುಭ ಕಾರ್ಯಗಳು ಒಂದಾಗ್ಬೋದು, ಎರಡಾಗ್ಬೋದು ಮ್ಯಾಕ್ಸಿಮಮ್. ವರ್ಷಕ್ಕೆ ಒಂದು ಗೃಹ ಪ್ರವೇಶ ಆಗ್ಬೋದು ವರ್ಷಕ್ಕೆ, ಅದು ಏನು ವರ್ಷ ಗೃಹ ಪ್ರವೇಶ ಆಗಲ್ಲ. ಕಳೆದ 3 ವರ್ಷದಲ್ಲಿ ಏನು ಫಂಕ್ಷನ್ ಮಾಡಿಸಿದ್ದೀರಾ ನಿಮ್ಮ ಮನೇಲಿ ನೋಡಿ, ಕಳೆದ 4 ವರ್ಷದಲ್ಲಿ ಏನು ಫಂಕ್ಷನ್ ಆಗಿದೆ ನೋಡಿ, ಕಳೆದ 1 ವರ್ಷದಲ್ಲಿ ಏನು ಫಂಕ್ಷನ್ ಆಗಿದೆ ನೋಡಿ. ಇದೆಲ್ಲ ಆದಮೇಲೆ ದಿನಪಂಚಾಂಗ ಏನಕ್ಕೆ ನೋಡ್ತಾ ಇದ್ದೀವಿ ಅನ್ನೋದು ಯಾರಿಗಾರು ಗೊತ್ತಿದೆಯಾ? ಆಯ್ತಪ್ಪ, ದಿನ ಪಂಚಾಂಗ ಹಾಕಿದ್ರು ಇವತ್ತು ತಿಥಿ ಅಂತ, ಜನಗಳಿಗೆ ತಿಥಿ ನೋಡೋದು ತಿಳಿದಿದೆಯಾ ಅಂತ ನಾನು ನಿಮ್ಮನ್ನೇ ಕೇಳ್ತಾ ಇದ್ದೀನಿ ವೀಕ್ಷಕರ. ನಿಮಗೆ ಗೊತ್ತಾ ಪಂಚಾಂಗ ನೋಡೋದು? ಸುಮ್ಮನೆ ಮನೇಲಿ ಪಂಚಾಂಗ ಇಟ್ಟವ್ರೆ, ಸುಮ್ಮನೆ ಯಾರೋ ಹೇಳಿದ್ರು ಉಗಾದಿ ದಿವಸ ತಂದಿಟ್ರೆ ನಮಗೆ ಭಾಳ ಒಳ್ಳೇದಾಗ್ತದೆ ಅಂತ. ಅದೇನು ಒಳ್ಳೇದಾಗಲ್ಲ. ಅದು ಅಮರ ಚಿತ್ರಕಥಾ ಪುಸ್ತಕ ತಗೊಂಬಂದ್ರೂ ಅದೇನೆ, ಸುಧಾ ಪುಸ್ತಕ ತಗೊಂಬಂದ್ರೂ ಅದೇ, ಗೃಹಶೋಭಾ ಅಂತ ಒಂದು ಬರ್ತದೆ, ಅದನ್ನು ತಗೊಂಬಂದ್ರೂ ಒಂದೇನೆ. ಯಾಕೆಂದರೆ ಆ ಗೃಹಶೋಭಾರು ಹೋದರೆ ಅದರೊಳಗಡೆ ಏನಿದೆ ಇನ್ಫಾರ್ಮೇಷನ್ ಗೊತ್ತು, ತರಂಗ ತಗೊಂಬಂದ್ರೆ ಅದರೊಳಗಡೆ ಏನಿದೆ ಇನ್ಫಾರ್ಮೇಷನ್ ಗೊತ್ತು. ಪಂಚಾಂಗದಲ್ಲಿರೋ ಇನ್ಫಾರ್ಮೇಷನ್ ಏನು ಗೊತ್ತಾಗುತ್ತೆ? ಜಸ್ಟ್ ಹಬ್ಬಗಳು ನೋಡ್ಬೋದು. ಈಗ ಅದು ಕಷ್ಟ. ಬೆಸ್ಟ್ ಏನು ಅಂದರೆ ಕ್ಯಾಲೆಂಡರ್ ಬೆಸ್ಟು. ಕ್ಯಾಲೆಂಡ್ರಲ್ಲಿ ಡೇಟ್ ಹಾಕ್ಬಿಟ್ಟಿರ್ತಾರೆ. ಓಕೆ, 18ನೇ ತಾರೀಕು ದಂತೇರಸ್, ದಂತ್ರಯೋದಶಿ, 20ನೇ ತಾರೀಕು ಲಕ್ಷ್ಮೀ ಪೂಜೆ, ಇನ್ನು ದೀಪಾವಳಿ ಇವತ್ತು 24, ಅದನ್ನೇ 24, 22, 23, 24 3 ದಿನ ಇದೆ. ಹಾಕೋರು 3 ದಿವಸ ಅಂತ, ಅದನ್ನು ಪಂಚಾಂಗದಲ್ಲಿ ಹೋಗಿ ನೋಡೋಣ. ಇಂಥದಕ್ಕೆ ಮಾತ್ರ ಅದು ಕ್ಯಾಲೆಂಡರ್ ನೋಡ್ತಾರೆ, ಪಂಚಾಂಗದಲ್ಲಿ ನೋಡ್ತಾರೆ ಅಲ್ವಾ? ಸೊ ದಿನನಿತ್ಯದ ಪಂಚಾಂಗದ ಒಂದು ವಿಚಾರ ಬಂತು ಅಂದರೆ ಏನಕ್ಕೆ ಅಂತ ಹೇಳ್ಬಿಟ್ಟಾರು ಪಾಠ ಮಾಡೋದು. ನನಗೂ ಒಂದು ಕುತೂಹಲ. ಈ ದಿನ ಪಂಚಾಂಗ ಹೇಳ್ತಾರಲ್ಲ ಅವ್ರನ್ನ ಕೇಳ್ಬೇಕು ನಾನು, ಏನಪ್ಪ ದಿನ ಪಂಚಾಂಗ ಆಗ್ತಿಲ್ಲ ಏನು? ಅವತ್ತಿಂದ ಏನೇನಿದೆ ಅಂತ ತಿಳಿಸ್ಕೊಡಕ್ಕೆ ಅಂತ ಅಷ್ಟೇ ಅನ್ಸುತ್ತೆ. ಅದೇ ತಿಥಿ, ಅದೇ ಇದು. ಇವತ್ತು ಫಾರ್ ಎಕ್ಸಾಂಪಲ್ ಶುಕ್ರವಾರ ಏನಿದೆ? ಅಮ್ಮನವ್ರ ಆರಾಧನೆ ಅಲ್ವಾ, ಅಮ್ಮನವ್ರ ಪೂಜೆ. ಶುಕ್ರವಾರ ಅಂದರೆ ಗುರುವಾರ ಆಗಿದ್ರೆ ಸಾಯಿಬಾಬಾಗೆ ಹೋಗೋದು. ಎಲ್ಲ ದೇವ್ರನ್ನೂ ಎಬ್ಬಿಸ್ತಾ ಇದ್ದೀವಿ ನಾವು ಹೋಗಿ. ನಿನ್ನೆ ಒಂದಷ್ಟು ಜನ ಸಾಯಿಬಾಬಾನ ಎಬ್ಬಿಸಿದ್ರು, ಇವತ್ತು ಲಕ್ಷ್ಮೀನ ಎಬ್ಬಿಸ್ತಾ ಇದ್ದಾರೆ, ನಾಳೆ ಶನಿದೇವರು ಎದ್ದೊಳ್ತಾ ಇದ್ದಾರೆ, ಆಂಜನೇಯ ಸ್ವಾಮಿ ಎದ್ದೊಳ್ತಾ ಇದ್ದಾರೆ. ಭಕ್ತಿ ಎಲ್ಲ ಒಳ್ಳೇದೇ. ಹಿಂದೂ ಧರ್ಮ ಏನಾದ್ರು ಉಳಿಸ್ತಾ ಇದ್ದೀರಿ ನೀವು? ಒಬ್ಬ ಯಾರಾದರೂ ಹಿಂದೂನ ಹೊಡೆದ್ರೆ ನಮಗೆ ಯಾಕೆ ಬಾ ಅಂತಾರೆ. ಅರ್ಥ ಆಯ್ತಾ? ಯಾರೋ ಬೇರೆ ಧರ್ಮದವರು ನಮ್ಮ ಧರ್ಮದವ್ರು ಹೊಡೆದ್ರೆ ಯಾರ ಹತ್ರ ಹೋಗಿ ಹಿಂಗೆ ಹೇಳಿದ್ರೆ ನನ್ನ ಹತ್ರ ಯಾಕೆ ಬಂದು ಕೇಳ್ತಾ ಇದೆಯಾ? ಪೊಲೀಸ್ ಸ್ಟೇಷನ್ಗೆ ಹೋಗು, ಕೋರ್ಟ್ಗೆ ಹೋಗು. ಇದೆ ಅಲ್ವಾ ಮಾತಾಡೋದು? ನೋಡಪ್ಪ, ನನಗೆ ಯಾರೋ ಅವನು ನಮ್ಮ ಧರ್ಮದ ಬಗ್ಗೆ ಮಾತಾಡ್ದ, ನನಗೆ ಹೊಡೆದ ಅಂತ ಹೇಳಿದ್ರೆ, ಯಾರು ಬಂದು ಹೇಳಿದ್ರೆ, ನಮ್ಮ ಧರ್ಮದವ್ರನ್ನೇ ಹೋಗಿ ಕೇಳಿದ್ರೆ ಅವ್ರು ಒಂದೇ ಮಾತು ಹೇಳೋದು, ಹೌದು ಅವ್ನು ಬೈದ್ನಾ, ಏನಾರು ರಕ್ತ ಬಂತಾ, ಏನಾರು ಸಿಕ್ಕಾಪಟ್ಟೆ ಮಾರ್ಕ, ಹೌದು ಸರ್ ಕೈ ಬೆರಳೆ ಕಟ್ಟಾಗ್ಬಿಟ್ಟಿದೆ ಸರ್. ಓ ಹೌದಾ, ಸರಿ ಒಂದು ಕೆಲಸ ಮಾಡು, ನನಗೆ ಸ್ವಲ್ಪ ಕೆಲಸ ಇದೆ ಆಯಿತಾ, ನೀನು ಹೋಗಿ ಕಂಪ್ಲೇಂಟ್ ಕೊಡು. ಇಂಥದ್ದೇ ತಿಳ್ಕೊಳ್ಳಿ. ನಾನು ಹೇಳ್ತಾ ಇರೋದು ಒಂದು ಪಾಯಿಂಟ್ ತುಂಬ ಇಂಪಾರ್ಟೆಂಟ್. ಏನು ಅಂತಂದರೆ, ನಾನೇನು ಜಗಳಾಡಿ ಅಂತ ಹೇಳ್ತಾ ಇಲ್ಲ, ನಮ್ಮ ಧರ್ಮದ ಮೇಲಿರ್ತಕ್ಕಂಥ ಆಸಕ್ತಿಯನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ ಹೊರತು ಯಾವ ಧರ್ಮದ ಮೇಲೂ ನಾನು ಹೇಳ್ತಾ ಇಲ್ಲ. ಕರೆಕ್ಟ್ ಅಲ್ವಾ? ನಮ್ಮ ಧರ್ಮದ ಮೇಲಿರ್ತಕ್ಕಂಥ ಆಸಕ್ತಿ.
ಈ ಧರ್ಮದ ಮೇಲೆ ಇರ್ತಕ್ಕಂಥ ಆಸಕ್ತಿಯಿಂದನೇ ಕೊನೆಗೆ ವಾಪಸ್ ಅಲ್ಲಿಗೆ ಬರ್ತಾ ಇದ್ದೀನಿ. ಜ್ಯೋತಿಷ್ಯ ಕಲಿಯೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಕರೆಕ್ಟಾ? ಅಲ್ಲಿಗೆ ವಾಪಸ್ ಬಂದೆ. ನಾವು ಸ್ಟಾರ್ಟ್ ಮಾಡಿದ್ದು ಎಲ್ಲಿಂದ? ಜ್ಯೋತಿಷ್ಯ ಇಂಟ್ರೆಸ್ಟ್ ಇಲ್ಲ ಅಂತ ಹಿಂಗೆ ಹೋಗಿ ಅದನ್ನು ಮುಗಿಸ್ಕೊಂಡು ಹಿಂಗೆ ಬಂದಿದ್ದೀವಿ. ಪೂಜೆ ಮಾಡಿದ ತಕ್ಷಣ ಎಲ್ಲ. ಬಟ್ ಆದರೆ ದೇವಸ್ಥಾನಕ್ಕಂತೂ ಓಡ್ತೀವಿ ನಾವು ಯಾಕೆಂದರೆ ಭಯ. ಯಾಕೆಂದರೆ ನಾನು ಕಾರ್ ತೊಗೊಂಡಿದ್ದೀನಿ, ಪಕ್ಕದ ಮನೆಯವ್ರು ಕಾರ್ ತೊಗೋಬಾರ್ದು ಅಂತ ಹೋಗಿ ನಾನು ಪೂಜೆ ಮಾಡಿಸ್ತಾ ಇದ್ದೀನಿ. ಹೊಟ್ಟೆ ಉರಿ. ನಮ್ಮ ಮನಸ್ಥಿತಿ ಕೇಳ್ಕೊಳ್ಳಿ. ಎದುರುಗಡೆ ಮನೆಯವ್ರು ಏನಾದ್ರು ಉದ್ಧಾರ ಆಗಿಬಿಟ್ರೆ ನಮ್ಗೆ ಹೊಟ್ಟೆ ಉರಿ. ನಮ್ಮ ರಿಲೇಷನ್ನಲ್ಲಿ ಏನೂ ಇರಲಿಲ್ಲ, ಅದು ಎಲ್ಲಿಂದ ಬಂತು ದುಡ್ಡು ಅಂತ ನಾವು ಮಾತಾಡ್ತೀವಲ್ಲ, ಅಷ್ಟೇ ಸಾಕು ಹೊಟ್ಟೆ ಉರಿ. ನೀವು ತೊಗೊಂಡಾದಾಗ ನಿಮ್ಮ ರಿಲೇಟಿವ್ಸ್ ಏನಾದ್ರು ಹೇಳ್ತಾ ಇರ್ತಾರಲ್ಲ, ಒಂದು ಸ್ಟೇಟಸಲ್ಲಿ ಹಾಕೊಂಡ್ಬಿಟ್ಟಿರ್ತಾರೆ ಕಾರ್ನ ಸ್ಟೇಟಸಲ್ಲಿ ಹಾಕಿರ್ತಾರೆ. ಒಂದಷ್ಟು ಜನ ನೋಡಿರ್ತಾರೆ ಸ್ಟೇಟಸ್ಸು, ಕಂಗ್ರ್ಯಾಚುಲೇಷನ್ ಹಾಕಿರೋರಲ್ಲ, ಹೊಟ್ಟೆ ಉರಿ. ಯಾಕೆ ಕಂಗ್ರ್ಯಾಚುಲೇಷನ್ ಹಾಕಿಲ್ಲ? ಹೊಟ್ಟೆ ಉರಿ ಏನು? ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಇದು ನಾನು ಬೇರೆ ದೇಶಗಳಲ್ಲಿ ಇದನ್ನು ನೋಡಿಲ್ಲ. ನಾನೊಂದಷ್ಟು ದೇಶಗಳು ಹೋದಾಗ ಈ ರೀತಿಯಾಗಿರ್ತಕ್ಕಂಥ ಹೊಟ್ಟೆ ಉರಿ ಎಲ್ಲ ಕಡೆ ಇರುತ್ತೆ. ಬಟ್ ಆದರೆ ಹೆಜ್ಜೆಜ್ಜೆಗೂ ಅಭಿವೃದ್ಧಿಯ ಹೊಟ್ಟೆ ಉರಿ ಬೇರೆ ದೇಶದಲ್ಲಿ ಕಮ್ಮಿ. ಅಲ್ಲಿ ನೇಷನ್ ಆ್ಯಸ್ ಎ ಹೋಲ್ ಅಭಿವೃದ್ಧಿ ಆಗ್ತಾ ಇರುತ್ತೆ. ಕೆಲವು ನೇಷನ್, ಎಲ್ಲ ನೇಷನ್ ಹೇಳ್ತಾ ಇಲ್ಲ, ಆ್ಯಸ್ ಎ ನೇಷನ್ ಆ್ಯಸ್ ಎ ಹೋಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಾ ಇರುತ್ತೆ. ಹಾಗಿದ್ರೆ ಇವತ್ತು ನರೇಂದ್ರ ಮೋದಿಯವರು ಮುಂಬೈ ಏರ್ಪೋರ್ಟ್ ಇನಾಗ್ರೇಟ್ ಮಾಡಿದ್ರು. ಇನ್ನು ಎಷ್ಟು ಜನ ಹೊಟ್ಟೆ ಹೊರ್ಕೊಂಡವರು ಅಲ್ವಾ? ಒಂದು ಕಾರ್ ತಗೊಂಡ್ರೆ ಹೊಟ್ಟೆ ಹೊರ್ಕೋತಾರೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ 16,500 ಕೋಟಿಗೆ ಏನೋ ವೆಚ್ಚದಲ್ಲಿ ಏನೋ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. 1,150. ಸೊ ಅದೇನು ಇಂಟರ್ನ್ಯಾಷನಲ್ ಅಂತಂದರೆ ನಾವು ಬೇರೆ ಕಂಟ್ರಿಗೆ ಹೋಗ್ಬಿಟ್ಟು ವಾವ್ ಏರ್ಪೋರ್ಟ್ ಅಂದಾಗ ಅದು ನಾವು ಮುಂಬೈಲಲ್ಲೇ ವಾವ್ ಹೇಳ್ಬೋದು. ಈಗ ನಮ್ಮ ಬೆಂಗಳೂರು ಚೆನ್ನಾಗಿದೆ. ಗುರುಜಿ ಮುಂದುವರ್ಸೋಣ, ಒಂದು ಬ್ರೇಕ್ ತಗೊಳ್ಳೋಣ. ಅದಕ್ಕೂ ಮುಂಚೆ ಈಗಾಗಲೇ ನಾವು ತಿಳಿಸಿದ್ದೀವಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ. ಸೊ ಅಕ್ಟೋಬರ್ 26ನೇ ತಾರೀಕು ಫ್ರೀ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಡಿಸೆಂಬರ್ 1ನೇ ತಾರೀಕು ಸೊ ಕ್ಲಾಸಸ್ಗಳು ಶುರು ಆಗ್ತಾಯಿದೆ. ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸಲ್ಲಿ ನೀವು ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ.
ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಕಾಲರ್ ಇದ್ದಾರೆ, ಒಬ್ರು ಮಾತಾಡೋಣ. ಹಲೋ ಹಲೋ ಸರ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಮೇಡಮ್, ನಮಸ್ಕಾರ. ಹಾ ಸರ್, ಓಕೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಚೇತನ್ ರಾವ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಾತಾಡ್ತಾ ಇದ್ದೀನಿ. ಓಕೆ ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಬೆಂಗಳೂರಿಂದ. ಸರಿ ಸರ್, ಕೇಳಿಸ್ತು. ಯಾರ ಬಗ್ಗೆ ಕೇಳಬೇಕಿತ್ತು? ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ನನ್ನ ಮಗ ಪುನೀತ್ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ಡೇಟ್ ಆಫ್ ಬರ್ತ್ ಹೇಳಿ. ಪುನೀತ್ ಇಂದು October 1, 1997. ಓಕೆ, October 1, 1997. ಹುಟ್ಟಿದ ಸಮಯ 5:13 ಸಾಯಂಕಾಲ. ಓಕೆ, ಹುಟ್ಟಿದೂರು? ಬೆಂಗಳೂರು. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ ಸರ್. ಮೇಡಮ್, ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಮಾತಾಡಿ. ಗುರುಜಿ ಇದ್ದಾರೆ. ರಾಹು ದೇಶ ನಡೀತಾ ಇದೆ. ರಾಹು ದೇಶದಲ್ಲಿ ಸ್ವಲ್ಪ ನಿಧಾನದ ಮದುವೆ ಅಂತ ಹೇಳ್ತೀವಿ. ಮ್ಯಾರೇಜ್ ಅಂತ ಒಂದು ಕಾಂಬಿನೇಷನ್ ಹೋದಾಗ ಫಸ್ಟ್ ದಶಾ ನೋಡ್ತೀವಿ. ದಶಾದಲ್ಲಿ 2ನೇ ಮನೆ 7ನೇ ಮನೆ ಇಂಪಾರ್ಟೆಂಟು. ಇಲ್ಲಿ 8 ಅಂತ ಬಂದಿದೆ ದಶಾದಲ್ಲಿ. ಸೊ 8 ಮತ್ತು 7 ಬಂದಾಗ ಎಷ್ಟೇ ನೋಡ್ತಾ ಇದ್ರೂ ಕೂಡ ಸಮಾಧಾನ ಆಗೋದು ಸ್ವಲ್ಪ ಕಷ್ಟ ಅಂತ ತೋರಿಸುತ್ತೆ. ಒಂದು ನೆಕ್ಸ್ಟ್ ನಾವು ಭುಕ್ತಿಯಲ್ಲಿ ನೋಡ್ತೀವಿ ಮದುವೆವಾಗ ಅಂತ. ಸೂರ್ಯ ಭುಕ್ತಿಯಲ್ಲಿ 7 ಮತ್ತು 11 ಬಂದಿರೋದ್ರಿಂದ ಸೂರ್ಯ ಭುಕ್ತಿಲಿ ಮದುವೆ ತೋರಿಸ್ತಾ ಇದೆ. ಸೂರ್ಯ ಭುಕ್ತಿ ಬರೋ ಟೈಮ್ ಯಾವಾಗ ಅಂತ ನಾವು ಕಂಡಿಡಿದಾಗ ರಾಹು ದೇಶ ಸೂರ್ಯ ಭುಕ್ತಿ 2027 ತೋರಿಸ್ತಾ ಇದೆ. ಸ್ವಲ್ಪ ನಿಧಾನ ಇದೆ, ಒಪ್ಪೋದು ಕಷ್ಟ. ಅವನಿನ್ನೂ ಸ್ವಲ್ಪ ಸೆಟ್ಲ್ ಆಗಬೇಕು, ಇನ್ನು ನಾನು ಜಾಬ್ಗೆ ಹೋಗಬೇಕು, ಇನ್ನೂ ದುಡ್ಡು ಜಾಸ್ತಿ ಮಾಡಬೇಕು, ಕರಿಯರ್ ಇಂಪ್ರೂವ್ ಮಾಡ್ಕೋಬೇಕು, ನೋಡೋಣ. ಅಥವಾ ನನಗೆ ಸೆಟ್ ಆಗ್ತಾ ಇಲ್ಲ, ನಿಮ್ಮ ಹುಡುಗನಿಂದ ಸ್ವಲ್ಪ ರಿಜೆಕ್ಷನ್ ಇರೋ ಸಾಧ್ಯತೆ ಇರುತ್ತೆ. ಅರ್ಥ ಆಯ್ತಾ? ಓಕೆ ಓಕೆ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಮ್ಮ ಹೆಸರು ಪ್ರೀತಮ್ ಅಂತ. ಓಕೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳ್ತೀರಾ? 18/8/1996. ಓಕೆ, ಹುಟ್ಟಿದ ಸಮಯ? ಬೆಳಗ್ಗೆ 4:25. ಓಕೆ, ಹುಟ್ಟಿದೂರು? ಹುಟ್ಟಿದೂರು ಬೇಲೂರು. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ ಸರ್. ಮೇಡಮ್, ನಾನು ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ತುಂಬಾ ಸಮಸ್ಯೆ ಆಗುತ್ತೆ. ಯಾವ್ದ್ರಲ್ಲೂ ಕೂಡ ಸಕ್ಸಸ್ ಅನ್ನೋದು ಸಿಗಲ್ಲ. 1996 ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ಅಲ್ಲೇ ಫೇಲ್ ಅಂತ ಬರುತ್ತೆ. 1996 ಸಾರಿ ಸರ್, ಕನ್ಯಾ ರಾಶಿ, 1996 ಹಸ್ತ ನಕ್ಷತ್ರ. ಹಾಂ ಸರ್. ನೀವು ಯಾವುದೇ ಕ್ಷೇತ್ರ ಅಂತಂದ್ರೆ ಎಲ್ಲ ಕ್ಷೇತ್ರಕ್ಕೂ ಹೋಗ್ಬೇಡಿ. ನಿಮಗೆ ಸಾಮಾನ್ಯವಾಗಿ ಸೇಲ್ಸು, ಮಾರ್ಕೆಟಿಂಗು, ಮೀಡಿಯಾ, ಓಕೆ, ತಿರುಗಾಡೋ ಕೆಲಸ, ಅದೇನೇ ಇರಲಿ ತಿರುಗಾಡೋ ಕೆಲಸ. 3ನೇ ಮನೆ ತಿರುಗಾಡೋದು, ಟ್ರಾವೆಲ್ ಮಾಡ್ತಕ್ಕಂಥದ್ದು, ಜನಗಳ ಜೊತೆ ಮಾತಾಡ್ತಕ್ಕಂಥದ್ದು, ಸಂಭಾಷಣೆ ಇರ್ತಕ್ಕಂಥದ್ದು, ಇದು ಫಸ್ಟ್ ಲೆವೆಲಲ್ಲಿದೆ. ಸೆಕೆಂಡ್ ಲೆವೆಲು ಕಾಮರ್ಸಲ್ಲಿದೆ. ಕಾಮರ್ಸ್ ಅಂತಂದರೆ ಈ ಏನಂತಾರೆ, ಅಕೌಂಟ್ಸು, ಆಡಿಟಿಂಗು, ಇದು 2ನೇ ಲೈನು. ಇನ್ನು 3ನೇ ಲೈನ್ ಒಂದಿದೆ ಸ್ಪೋರ್ಟ್ಸು. ಸ್ಪೋರ್ಟ್ಸಲ್ಲಿ ಟ್ರೈನರು ಅಥವಾ ಜಿಮ್ ಟ್ರೈನರು, ಎಕ್ಸಸೈಸ್ ತೋರಿಸೋದು. ಈ 3 ಲೈನು. ನೀವೇನೇನೋ ಹೇಳಿದ್ರಿ, ಎಷ್ಟೊಂದು ಮಾಡ್ಕೊಂಬಂದಿದ್ದೀನಿ ಅಂತ. ಈ 3ರಲ್ಲಿ ಫಸ್ಟ್ 1, ಸೆಕೆಂಡ್ 1, ಥರ್ಡ್ 1 ಹೇಳಿದ್ದೀನಿ. ಸೇಲ್ಸು ಮಾರ್ಕೆಟಿಂಗ್ ಮಾಡಿ, ಯಾಕಂದರೆ ರಾಹು ದೇಶ 2030 ಇದೆ. ಅದಾದಮೇಲೆ ಗುರು ಬರ್ತಾನೆ. ಗುರು ಕೂಡ 12, 4, 11 ಅದು ತಿರುಗಾಡೋದೇ ತೋರಿಸ್ತಾನೆ ಬೇರೆ ಕಡೆ. ಸೇಲ್ಸ್ ಮಾರ್ಕೆಟಿಂಗ್ನ ತೊಗೊಳ್ಳಿ. ಯಾವ್ದಾರು ಕಂಪ್ನಿಯಲ್ಲಿ ಒಂದು ಸೇಲ್ಸ್ ಹೆಡ್ಡು, ಆ ಥರ ಸೂಪರ್ವೈಸರು, ಆ ಥರ ತೊಗೊಳ್ಳಿ, ಸಕ್ಸಸ್ ಆಗುತ್ತೆ. ನೀವು ಯಾವಾಗಲೂ ಓಡಾಡ್ತಾ ಇದ್ದು ಮಾಡ್ತಾ ಇರ್ತಕ್ಕಂಥದ್ದು ಹೆಚ್ಚು ದುಡ್ಡು ಬರುತ್ತೆ. ಇಲ್ಲ ಲಾಸ್ಟ್ ಆಪ್ಷನ್ನು ರಿಯಲ್ ಎಸ್ಟೇಟ್ಗೆ ಹೋಗಿ, ರಿಯಲ್ ಎಸ್ಟೇಟ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಹೋಗಿ. ಇಷ್ಟೇ ಆಪ್ಷನ್ ಇರೋದು, ಆಗುತ್ತೆ. ಒಳ್ಳೇದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ
ಹಲೋ ಮೇಡಮ್ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ನಾವು ಶಿವಮೊಗ್ಗದಿಂದ ಮಾತಾಡ್ತಿದ್ವಿ. ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀವಿ. ಓಕೆ ಮೇಡಮ್, 1ರಿಂದ 249 ಸಂಖ್ಯೆ ಹೇಳಿ. 25 ಮೇಡಮ್. 25. ಏನು ಪ್ರಶ್ನೆ ಇದೆ ಕೇಳಿ. ನಮ್ಮ ತಾಯಿಯವರಿಗೆ ಸ್ವಲ್ಪ ಡಿಪ್ರೆಷನ್ಗೆ ಹೋಗಿದ್ರು, ಮೆಡಿಸಿನ್ ಕೊಡ್ಸಿದ್ವಿ. ಇವಾಗ ಚೆನ್ನಾಗಿದ್ದಾರ, ಮೆಡಿಸಿನ್ ಬಿಡಿಸ್ಬೇಕಂತ ಸ್ವಲ್ಪ ಕೇಳ್ಬೇಕಿತ್ತು. ಓಕೆ, ಮಾತಾಡಿ, ಗುರೂಜಿ ಇದ್ದಾರೆ. ಓಕೆ, ನಾನು ಹೇಳೋದು ಭಾಳ ತಪ್ಪಾಗುತ್ತೆ, ನಾನು ಡಾಕ್ಟ್ರಲ್ಲ. ಓಕೆ, ಫಸ್ಟು ಡಾಕ್ಟ್ರನ್ನೇ ನೀವು ಕೇಳಬೇಕು. ಯಾಕೆಂದರೆ ಇಲ್ಲಿ ಹೇಗಿದೆ ಆರೋಗ್ಯ, ಚೆನ್ನಾಗಿರುತ್ತಾ ಅಂತ ಆ ಲೆವೆಲ್ವರೆಗೂ ನೋಡ್ಬೋದು ಅಷ್ಟೇ. ಟ್ಯಾಬ್ಲೆಟ್ ಮುಂದುವರಿಸಿ ಅನ್ನೋದು ಆ ಲೆವೆಲಲ್ಲಿ ನಾವು ಹೇಳೋದು ಕಷ್ಟ. ಕೇಳಿಸ್ತಾ ಮೇಡಮ್? ಆಯ್ತು ಆಯ್ತು ಸರ್. ಕೇಳಿಸ್ತಲ್ಲ? ಓಕೆ, ವೆರಿ ಗುಡ್. 3ನೇ ಮನೆ ಸ್ವಲ್ಪ ಚೇತರಿಕೆ ಬಂದಿರುತ್ತೆ, 3ನೇ ಮನೆ ಮೀಡಿಯಮ್, ಆದರೆ ಕಂಪ್ಲೀಟಾಗಿ ವಾಸಿಯಾಗಿಲ್ಲ. ಓಕೆ, ರಾಹು 10ನೇ ಮನೇಲಿರೋದ್ರಿಂದ ನನ್ನ ಸಜೆಷನು ಡಾಕ್ಟ್ರ್ ಹತ್ರ ಫಸ್ಟ್ ಹೋಗಿ ರೀಚೆಕಪ್ ಮಾಡಿಸಿ. ರಾಹು 6ನೇ ಮನೆ 10ನೇ ಮನೆ ಬರಬಾರ್ದು. 10ನೇ ಮನೆ ಅಂದರೆ ಲಾಂಗ್ ಟರ್ಮ್ ಡಿಸೀಸ್, ಒಳಗಡೆ ಇರ್ತಕ್ಕಂಥದ್ದು ಲೈಫ್ ಸ್ಟೈಲ್ ಡಿಸೀಸ್ ಅಂತ ನಾವು ಕರಿತೀವಿ. ಒಂದು ಶುಗರ್ ಇರ್ಬೋದು, BP ಇರ್ಬೋದು, ಅದು ಸ್ವಲ್ಪ ಕಂಟಿನ್ಯೂ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸೊ ಶನಿ 11ನೇ ಮನೆ ಬಂದಿರೋದ್ರಿಂದ ನಿಮಗೆ ಲಾಭಾಂಶ ಬರಬೇಕು ಅಂತಂದರೆ ನಿಮ್ಮ ತಾಯಿಯವರಿಗೆ ಎಡಗಾಲಿಗೆ ಒಂದು ಕರಿದಾರ 2 ಸುತ್ತು ಕಟ್ಟಿ, ಶನಿವಾರ ದಿವಸವೇ ಕಟ್ಟಿ. ಟ್ಯಾಬ್ಲೆಟ್ ಸ್ಟಾಪ್ ಮಾಡೋದು ನಾನು ಇಲ್ಲಿ ಸಜೆಸ್ಟ್ ಮಾಡ್ತಾ ಇಲ್ಲ. ಡಾಕ್ಟ್ರ್ ಹತ್ರ ಹೋಗಿ ಚೆಕ್ ಮಾಡಿಸಿ, ಸ್ವಲ್ಪ ಪರಿಪೂರ್ಣವಾಗಿ ಆರೋಗ್ಯವಾಗಿ ಇರ್ತಕ್ಕಂಥದ್ದು, ಕಂಪ್ಲೀಟ್ನೆಸ್ ಇಲ್ಲ, ಸ್ವಲ್ಪ ಕ್ಯಾಪ್ ಅಂತ ಹೇಳ್ತಾರಲ್ಲ, ರಿಲ್ಯಾಪ್ಸ್ ಸಾಧ್ಯ ಇದೆ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿನ ಕೊಟ್ಟರೆ ಧನ್ಯವಾದ. ಹಾಗೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಅಕ್ಟೋಬರ್ 26ನೇ ತಾರೀಕು ಫ್ರೀ ಕ್ಲಾಸ್ ಇದೆ, ಜ್ಯೋತಿಷ್ಯದಲ್ಲಿ ಫ್ರೀ ಕ್ಲಾಸ್ ಇದೆ, ಜಾಯ್ನ್ ಆಗಿ ಬನ್ನಿ. ಏನೋ ಸನಾತನ ಧರ್ಮದ ಮೇಲೆ ಆಸಕ್ತಿ ಇದೆಯಾ ಗೊತ್ತಿಲ್ಲ, ಇರ್ಬೋದೇನೋ ಜನಗಳಿಗೆ. ಆಸಕ್ತಿ ಇದ್ದರೆ ನಿಮಗೆ ಹಿಂದೂ ಧರ್ಮ ಅಂದರೆ ಏನು ಅಂತ ತಿಳ್ಕೊಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಹೆಚ್ಚಾಗಿ ಜ್ಯೋತಿಷ್ಯ ಶಾಸ್ತ್ರ ಕಲೀರಿ. ನಿಮಗೆ ಅಪಾರವಾಗಿರ್ತಕ್ಕಂಥ ನಂಬಿಕೆ. ಶಾಸ್ತ್ರದಲ್ಲಿ ಒಂದು ಬರೆದಿದೆ, ದೇವಸ್ಥಾನಕ್ಕಿಂತ ಹೆಚ್ಚು ಪವರ್ಫುಲ್ ಆಗಿರ್ತಕ್ಕಂಥದ್ದು ಸರಸ್ವತಿ. ಆ ಸರಸ್ವತಿಯದಲ್ಲಿ ಬರ್ತಕ್ಕಂಥದ್ದು ಜ್ಯೋತಿಷ್ಯ. ದೇವಸ್ಥಾನಕ್ಕೆ ಹೋಗಿ ಪುಣ್ಯ ಪಡೆಯೋದಕ್ಕಿಂತ ಹೆಚ್ಚಾಗಿ ಜ್ಯೋತಿಷ್ಯವನ್ನು ಕಲಿತ್ರೆ ಅದರ 100ರಷ್ಟು ಪುಣ್ಯ ಬರುತ್ತೆ ಅಂತ ನಮ್ಮ ವೇದದಲ್ಲಿ ಬರೆದಿದೆ. ವೇದದಲ್ಲಿ 64 ವಿದ್ಯೆನೂ ಓದಿದಾಗ ಆ ಪುಣ್ಯ ಲಭಿಸುತ್ತೆ, ಅದರಲ್ಲಿ ವಿಶೇಷವಾಗಿ ಜ್ಯೋತಿಷ್ಯನೂ ಒಂದು. ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ಹಾಗಾಗಿನೇ 65,000 ವಿದ್ಯಾರ್ಥಿಗಳು ಗುರೂಜಿ ಅವರಿಂದ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ದಿನೇಶ್ ಗುರುಗಳ ಹತ್ರ ನಕ್ಷತ್ರ ನಾಡಿ ಕಲಿತಿದ್ದೀನಿ. ಸುಮಾರು 1.5 ವರ್ಷದಿಂದ ನಕ್ಷತ್ರ ನಾಡಿ ಪ್ರೋಗ್ರಾಮ್ ಕಲಿತಾ ಇದ್ದೀನಿ. ಫಸ್ಟು ಬೇಸಿಕ್ ಮಾಡಿದ್ದೀನಿ, ಬೇಸಿಕ್ಕಿಂದ ಆಮೇಲೆ ಹೈಯರ್ ಕ್ಲಾಸಿಂದ ಡಾಕ್ಟ್ರೇಟ್ ಮಾಡ್ತಾಯಿದ್ದೀನಿ. ಇವಾಗ ಸುಮಾರಾಗಿ 1.5 ವರ್ಷದಿಂದ ಗುರುಗಳ ಹತ್ರ ಪ್ರೋಗ್ರಾಮಲ್ಲಿ ಇದ್ದೀನಿ ಟಚ್ಚಲ್ಲೇ. ಇವಾಗ ವಾಸ್ತು ಕ್ಲಾಸಿಗೆ ಜಾಯ್ನ್ ಆಗಿ ವಾಸ್ತು ಪ್ರೋಗ್ರಾಮೆಲ್ಲ ಮುಗಿಸಿದ್ದೀನಿ. ಈಸಿಯಾಗಿ ನಕ್ಷತ್ರ ನಾಡಿಯಲ್ಲಿ ಕಲಿಬೋದು. ನಾವು ಎಲ್ಲ ವಿದ್ಯಾರ್ಥಿಗಳು ಸೇರ್ಕೊಳ್ಳಿ, 15 ದಿನದಲ್ಲಿ ನೀವು ಈಸಿಯಾಗಿ ಕಲಿತು ಜ್ಯೋತಿಷ್ಯವನ್ನು ಪ್ರೊಟೆಕ್ಷನ್ ಮಾಡ್ಬೋದು. ಗುರುಗಳು ಎಳೆಯಾಗಿ ಬಿಡಿಸಿ ಜ್ಯೋತಿಷ್ಯವನ್ನು ಈಸಿಯಾಗಿ ಕಲಿಸ್ಕೊಡ್ತಾರೆ. ಆರಾಮಾಗಿ ಬನ್ನಿ, ಸೇರಿ, ಒಳ್ಳೆಯದಾಗುತ್ತೆ.